ಚಿನ್ನಸ್ವಾಮಿಯಲ್ಲಿ ನಡೆದಂತಹ ದುರಂತಕ್ಕೆ 11 ಮಂದಿ ಸಾವನ್ನಪ್ಪಿದ್ರು. ಈ ದುರಂತದ ಹೊಣೆಯನ್ನ ಈಗ ರಾಜ್ಯ ಸರ್ಕಾರ ಈಗ ಪೊಲೀಸರತ್ತ ತೋರಿಸ್ತಾ ಇದೆ. ಪೊಲೀಸರತ್ತ ಬಟ್ಟು ಮಾಡಿ ಪೊಲೀಸರನ್ನ ಅಮಾನತು ಮಾಡಿರುವಂತಹದ್ದು, ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ಅಮಾನತು ಮಾಡಿ ಈಗ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ JDS ನಾಯಕರಂತ ನಿಖಿಲ್ ಕುಮಾರಸ್ವಾಮಿ ಅವರಿದ್ದಾರೆ. ಸರ್, ಈಗ ರಾಜ್ಯ ಸರ್ಕಾರ ಹೊಣೆಯನ್ನ ಹೊತ್ಕೊಂಡಿದೆ, ಮುಖ್ಯವಾಗಿ ಪೊಲೀಸರನ್ನ ಅಮಾನತು ಮಾಡಿರುವಂತಹದ್ದು. ಮತ್ತೆ ಈ ದುರಂತಕ್ಕೆ ಪೊಲೀಸರೇ ಕಾರಣ, ಪೊಲೀಸರ ಕರ್ತವ್ಯ ಲೋಪವೇ ಕಾರಣ ಅನ್ನುವಂಥದ್ದನ್ನ ಸರ್ಕಾರ ಹೇಳ್ತಿದೆ. ಈ ಸರ್ಕಾರದಿಂದ ಇನ್ನೇನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ? ನಾವು ಸರ್ಕಾರದ ವೈಫಲ್ಯತೆ, ಸರ್ಕಾರ IPLನ ಪಂದ್ಯಾವಳಿಯ ಫೈನಲ್ನ ಬಳಿಕ ಅವರು ತರಾತುರಿಯಲ್ಲಿ ಬೆಳಗ್ಗೆ 4 ಗಂಟೆ 5 ಗಂಟೆವರೆಗೂ 3ನೇ ತಾರೀಕು ರಾತ್ರಿ ಅಂದರೆ ಬೆಳಗಿನ ಜಾವದವರೆಗೂ ಬೆಂಗಳೂರು ನಗರದಲ್ಲಿ ಸಾಕಷ್ಟು ಇವತ್ತು ಸಂಭ್ರಮಾಚರಣೆ ಮನೆ ಮಾಡಿತ್ತು. ಬೀದಿ ಬೀದಿನಲ್ಲಿ ಜನ ವಿಜಯ. We at East Point Group of Institutions offer a wide range of courses that provide limitless opportunities, building skills over 2 decades. ಉತ್ಸವವನ್ನು ಆಚರಣೆ ಮಾಡ್ತಾ ಇದ್ರು. ಅದನ್ನು ಇವತ್ತು ಪೊಲೀಸರು ಯಾವುದೇ ಇಶ್ಯೂ ಸಂಭವಿಸ್ತಾ ಇರತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ರೀತಿ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಿ ಪೊಲೀಸರು ಭಾಳ ಪ್ರಾಮಾಣಿಕವಾಗಿ ಕೆಲಸ ಮಾಡಿದರು. ಬೆಳಗ್ಗೆ 5 ಗಂಟೆವರೆಗೂ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ, ಆಮೇಲೆ ಅದೇನು ಆಫೀಸಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಕ್ಕಂಥ ಪೊಸಿಷನೆಲ್ಲ ನಿಮಗೂ ಗೊತ್ತು. ಬೀದಿನಲ್ಲಿ ಫಿಸಿಕಲಿ ಎಷ್ಟು ನೂಕಾಟ ತಳ್ಳಾಟಗಳಿರ್ತವೆ. ಪಾಪ ಬ್ಯಾರಿಗೇಡ್ಸ್ ಹಾಕಿರ್ತಾರೆ, ಅದ್ರ ಮೇಲೆ ಜನ ಖುಷಿಯಿಂದ ಎಗರ್ತಾರೆ ಬರ್ತಾರೆ, ಅದನ್ನೆಲ್ಲ ತಡೆಗಟ್ಟಬೇಕಾಗ್ತದೆ. ಇಷ್ಟೆಲ್ಲ ಪಾಪ ಅವರು ಮಾಡಿದ ಮೇಲೆ ಸುಸ್ತಾಗಿರ್ತಾರೆ. ಯಾರೇ ಆಗಲಿ ಸ್ವಾಭಾವಿಕವಾಗಿ ಒಬ್ಬ ಮನುಷ್ಯ ಅಂದಮೇಲೆ ಎಷ್ಟು ಗಂಟೆ ಕೆಲಸ ಮಾಡ್ಬೋದು, ಎಸ್ಪೆಷಲಿ ಫಿಸಿಕಲ್ ವರ್ಕು. ಇದನ್ನು ಮನದಟ್ಟು ಮಾಡ್ಕೊಂಡು ನಮ್ಮ ಬೆಂಗಳೂರು ನಗರದ ಕಮಿಷನರು ರಾಜ್ಯದ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಹೋಗಿ ಬೆಳಗ್ಗೆ 8 ಗಂಟೆನಲ್ಲಿ ಕೂತ್ಕೊಂಡವ್ರಿಗೆ, ಸರ್ ಯಾವ ಕಾರಣಕ್ಕೂ ಇಮ್ಮಿಡಿಯೇಟಾಗೆ ನಾವು ಬೆಳಗ್ಗೆ 5 ಗಂಟೆವರೆಗೂ ಪೊಲೀಸರು ಇಲ್ಲಿ ಭಾಳ ಸಾಕಷ್ಟು ಶ್ರಮ ವಹಿಸಿದ್ದಾರೆ, ಇಮ್ಮಿಡಿಯೇಟಾಗಿ ನೀವು ಇವಾಗಲೇ ಈ ಕೂಡಲೇ 2 ಕಡೆ ಇವೆಂಟ್ ಮಾಡಬೇಕು ಅಂತಕ್ಕಂಥದ್ದಾದರೆ ಈ ವಿಕ್ಟ್ರಿ ಪೆರೇಡ್ನ ಈ ಕೂಡಲೇ ಮಾಡಲಿಕ್ಕೆ ಆಗೋದಿಲ್ಲ. ಕನಿಷ್ಠ ಪಕ್ಷ 8ನೇ ತಾರೀಕು ಅಂದರೆ ಭಾನುವಾರದ ದಿನ ಅಟ್ಲೀಸ್ಟ್ ನಾವು ಮಾಡ್ಕೊಂಡ್ರೆ ನಾವು ಆಯೋಜನೆ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಮ್ಯಾನೇಜ್ಮೆಂಟು ಕಂಡಕ್ಟು ಎಲ್ಲ ಕರೆಕ್ಟಾಗಿ ಮಾಡ್ಕೊಳ್ಬೋದು. ಸಮಯ ಕೊಡಿ ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳ ಹತ್ರ ಕೇಳಿದ್ದಾರೆ. ಬಟ್ ಮುಖ್ಯಮಂತ್ರಿಗಳು ಏನು ಮಾಡಿದ್ದಾರೆ, ಇಲ್ಲ ತರಾತುರಿನಲ್ಲಿ ಡಿಸಿಷನ್ ಮೇಕಿಂಗ್ ಮಾಡಿದ್ದಾರೆ. ಕ್ರೆಡಿಟ್ ಗೇಮ್ ಬೇಕು ಅವ್ರಿಗೆ ಅಂತಿಮವಾಗಿ. ಬಟ್ ಅವರ ಕ್ರೆಡಿಟ್ ಗೇಮ್ಗೋಸ್ಕರ, ಅವರ ಪೊಲಿಟಿಕಲ್ ಕ್ರೆಡಿಟ್ ಗೇಮ್ಗೋಸ್ಕರ ಇವತ್ತು 56 ಜನ ಆಸ್ಪತ್ರೆಯಲ್ಲಿ ಗಾಯಗೊಂಡು ಮಲಗಿದ್ದಾರೆ. 11 ಜನ ಅಮಾಯಕ ಯುವಕರು, 13 ವರ್ಷದ ದಿವ್ಯಾಂಶಿ ಅಂತಕ್ಕಂಥ 9ನೇ ಕ್ಲಾಸಿನ ಬಾಲ್ಕಿಯಿಂದ ಹಿಡಿದು 33 ವರ್ಷದ ಯುವಕರವರೆಗೂ, ಅಂದರೆ ಬರೀ ಯುವಕರುಗಳೇ ಇವತ್ತು ಸಾವನ್ನು ಅಪ್ಪಿರ್ತಕ್ಕಂಥದ್ದು. ವಿಧಾನಸೌಧದಲ್ಲಿ ಏನು ಅಂತ ಅಹಿತಕರ ಘಟನೆ ಆಗಿಲ್ಲ, ಅಲ್ಲಿ ಸರ್ಕಾರ ಮಾಡಿದಂತಹ ಕಾರ್ಯಕ್ರಮ, ಅಲ್ಲಿ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ಆಗಿಲ್ಲ. ಆಗಿರುವಂತಹದ್ದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ. ಇದು ಸರ್ಕಾರ ಹೇಗೆ ಹೊಣೆ ಆಗುತ್ತೆ? ಮುಖ್ಯಮಂತ್ರಿಗಳು ಮತ್ತು DCM ಯಾಕೆ ರಾಜೀನಾಮೆ ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಅಂತ. ಚಿನ್ನಸ್ವಾಮಿ ಸ್ಟೇಡಿಯಮ್ಮು ನಮ್ಮ ರಾಜ್ಯದ ವ್ಯಾಪ್ತಿಗೆ ಬರೋದಿಲ್ವಾ? ಚಿನ್ನಸ್ವಾಮಿ ಸ್ಟೇಡಿಯಂ ಯಾವುದೋ ಬೇರೆ ರಾಜ್ಯದಲ್ಲಿದೆಯಾ? ಏನು ಮಾತಾಡ್ತಾರೆ ಸರ್ ಇವರು? ನೋಡಿ, ಸಿದ್ದರಾಮಯ್ಯನವರು ಇವತ್ತು ನನ್ನ ಕೈನಲ್ಲಿ ಎಲ್ಲ ರೆಕಾರ್ಡಿಂಗ್ ನಿಮ್ಮ ಹತ್ರನೂ ಇದೆ, ಎಲ್ಲರ ಹತ್ರನೂ ಇದೆ. ಅವರೇ ಟ್ವೀಟ್ ಮಾಡಿ ಅವರೇ ಕರೆದಿರ್ತಕ್ಕಂಥದ್ದು. ಆಮೇಲೆ ಇವತ್ತು ವಿಧಾನಸೌಧದ ಹತ್ರ ಸರ್ ತಾವೇ ಮಾಧ್ಯಮದ ಮೂಲಕ ತೋರಿಸ್ತಾ ಇದ್ರಿ, ನಾವೆಲ್ಲ ನೋಡಿದ್ವು. ಮರದ ಮೇಲ್ಗಡೆ ಎಷ್ಟು ಜನ ನಿಂತಿದ್ರು, ಹೈಕೋರ್ಟ್ ಮೇಲ್ಗಡೆ ಎಷ್ಟು ಜನ ನಿಂತ್ಕೊಂಡಿದ್ರು, ಆಮೇಲೆ ಎಷ್ಟು ಗೇಟ್ಗಳಿದೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ, ಯಾಕೆ ಜನಗಳನ್ನ ತಡೆ ಇಟ್ಕೊಂಡು ನಿಲ್ಸ್ಕೊಂಡಿದ್ರಿ ನೀವು? 3 ಗಂಟೆ ಮಧ್ಯಾಹ್ನ 3 ಗಂಟೆವರೆಗೂ ನೀವು ಜನ ಚಿನ್ನಸ್ವಾಮಿ ಸ್ಟೇಡಿಯಂ ಆಚೆನೂ ಇದ್ರು, ವಿಧಾನಸೌಧದ ಆಚೆನೂ ಇದ್ರು, ಪ್ಲೇಯರ್ಸ್ ನೋಡ್ಲಿಕ್ಕೋಸ್ಕರ. ಮುಖ್ಯಮಂತ್ರಿ ನೋಡಕ್ಕೆ ಬಂದಿಲ್ಲ, ರೀಲ್ಸ್ ಮಿನಿಸ್ಟರ್ ನೋಡಕ್ಕೆ ಬಂದಿಲ್ಲ, ಗೃಹ ಸಚಿವರು ನೋಡಕ್ಕೆ ಬಂದಿಲ್ಲ. ಜನ ಬಂದಿರೋದು IPL ಪ್ಲೇಯರ್ಸ್ ನೋಡೋದಕ್ಕೆ. ನೀವು IPL ಪ್ಲೇಯರ್ಸ್ನಲ್ಲಿ ಕೂರಿಸ್ಕೊಂಡ್ರೆ ಜನ ಎಲ್ಲಿರ್ತಾರೆ? 3 ಗಂಟೆವರೆಗೂ ನೀವು ತಡೆ ಹಾಕ್ಕೊಂಡಿದ್ದೀರಿ ಅವ್ರನ್ನ ಅಲ್ಲಿ. ಆಮೇಲೆ 35ರಿಂದ 40 ಸಾವಿರ ಕುರ್ಚಿಗಳು ನಿಮ್ಗೆ ವ್ಯವಸ್ಥೆ ಇದೆ ನಿಮಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗಡೆ. ನೀವು ವಿಧಾನಸೌಧದೊಳಗಡೆ ಮಾಡೋದ ಗೌರವ ಸಲ್ಲಿಸ್ತಕ್ಕಂಥದ್ದನ್ನ ನೀವು ಅಲ್ಲೇ ಒಂದು ಪೋಡಿಯಂ ಕ್ರಿಯೇಟ್ ಮಾಡ್ಬೋದಾಗಿತ್ತಲ್ಲ. ಅದಕ್ಕಿಂತ ಕ್ರೀಡಾಂಗಣ ಬೇಕಾ? ಅದಕ್ಕಿಂತ ಸ್ಪೇಸ್ ಬೇಕಾ? ಅದಕ್ಕಿಂತ ವೇದಿಕೆ ಬೇಕಾ ನಿಮಗೆ ಚಿನ್ನಸ್ವಾಮಿ ಸ್ಟೇಡಿಯಂಗಿಂತ? ಒಂದು ಕಡೆ ಮಾಡ್ಬೋದಾಗಿತ್ತಲ್ಲ.